ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಮ್ಯಾಥ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟರ್ನ್, ಟಾಪಿಕ್ಸ್ ಮತ್ತೆ ಟಾಪಿಕ್ ವೈಸ್ ನಂಬರ್ ಆಫ್ ಕ್ವಶನ್ಸ್, ನಂಬರ್ ಆಫ್ ಮಾರ್ಕ್ಸ್ ತಿಳ್ಕೊಳ್ಳೋಣ. ಪಾರ್ಟ್ ಇಲ್ಲಿ ಸೆಕೆಂಡ್ PUC ಮ್ಯಾಥ್ಸ್ ಅಲ್ಲಿ ಎಕ್ಸಾಮಿನೇಷನ್ಗೆ, ಸೆಕೆಂಡ್ PUC ಮೇನ್ ಎಕ್ಸಾಮಿನೇಷನ್ಗೆ 5 ಪಾರ್ಟ್ಸ್ ಅನ್ನ ಕೇಳ್ತಾರೆ. ಪಾರ್ಟ್ ಎ ನಲ್ಲಿ ಇದು ಪಾರ್ಟ್ ಎ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಟೆನ್ ಕ್ವಶನ್ಸ್ ಕೇಳ್ತಕ್ಕಂಥದ್ದು, 1 to 10 ಇರುತ್ತೆ. ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತಿಲ್ಲ, 10 ಮಾರ್ಕ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. 1 ಮಾರ್ಕ್ ಕ್ವಶನ್ 10 ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೂ 10 ಮಾರ್ಕ್ಸ್, ನೋ ಚಾಯ್ಸ್. ಇನ್ನು ಪಾರ್ಟ್ ಬಿ ನಲ್ಲಿ ಇಲ್ಲಿ 2 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಆಕ್ಚುಲಿ 14 ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದು. ಕ್ವಶನ್ ನಂಬರ್ 11 ಇಂದ ಫ್ರಮ್ 11 to 24 ಟೋಟಲಿ ದೇರ್ ಆರ್ 14 ಕ್ವಶನ್ಸ್. ಆನ್ಸರ್ ಎನಿ 10 ಅಂತ ಇರುತ್ತೆ. ಆನ್ಸರ್ ಎನಿ 10. 2 ಮಾರ್ಕ್ ಕ್ವಶನ್ಸ್ ಅನ್ನ ನೀವು 10 ಅಟೆಂಡ್ ಮಾಡಬೇಕಾಗುತ್ತೆ. ದಟ್ ಇಸ್ 20 ಮಾರ್ಕ್ಸ್ ಆಗುತ್ತೆ. 14 ಕ್ವಶನ್ಸ್ ಇರೋದ್ರಿಂದ ನಿಮಗೆ 4 ಕ್ವಶನ್ಸ್ ಚಾಯ್ಸ್ ಇರುತ್ತೆ ಎಕ್ಸಾಮಿನೇಷನ್. 2 ಮಾರ್ಕ್ ಕ್ವಶನ್ಸ್ 4 ಚಾಯ್ಸ್, 8 ಮಾರ್ಕ್ಸ್ ಚಾಯ್ಸ್. ಇನ್ನು ಪಾರ್ಟ್ ಸಿ ನಲ್ಲಿ ನಲ್ಲಿ 3 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಅಗೇನ್ 14 ಕ್ವಶನ್ಸ್. ಕ್ವಶನ್ ನಂಬರ್ ಫ್ರಮ್ 25 to 38 ಇರುತ್ತೆ. ಇಲ್ಲಿ 14 ಅಲ್ಲಿ ನೀವು 10 ಆನ್ಸರ್ ಮಾಡಬೇಕು. ಆನ್ಸರ್ ಎನಿ 10. 3 ಮಾರ್ಕ್ 10 ಆನ್ಸರ್ ಮಾಡಬೇಕಾಗುತ್ತೆ, 30 ಮಾರ್ಕ್ಸ್. ಮತ್ತೆ 3 ಮಾರ್ಕ್ಸ್ ಇಲ್ಲಿ 4 ಚಾಯ್ಸ್ ಇರುತ್ತೆ. 14 ಅಲ್ಲಿ 10 ಆನ್ಸರ್ ಮಾಡಿದ್ರೆ 4 ಚಾಯ್ಸ್ ಇರುತ್ತೆ. 12 ಮಾರ್ಕ್ಸ್ ಚಾಯ್ಸ್ ಇರುತ್ತೆ 3 ಮಾರ್ಕ್ ಅಲ್ಲಿ. ಪಾರ್ಟ್ ಡಿ ನಲ್ಲಿ ಇದು 5 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಟೋಟಲಿ 10 ಕ್ವಶನ್ಸ್ ಕೇಳಿ ನಿಮಗೆ ಎನಿ 6 ಅಂತ ಹೇಳ್ತಾರೆ. ಆನ್ಸರ್ ಎನಿ 6 ಅಂತ ಇರುತ್ತೆ. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. 6 ಕ್ವಶನ್ ಆನ್ಸರ್ ಮಾಡಬೇಕು, 30 ಮಾರ್ಕ್ಸ್. ಇಲ್ಲಿ 10 ಕ್ವಶನ್ಸ್ ಕೇಳಿರ್ತಾರೆ. ಕ್ವಶನ್ ನಂಬರ್ 39 to 48 ಇರುತ್ತೆ. ಇಲ್ಲಿ 4 ಕ್ವಶನ್ಸ್ 5 ಮಾರ್ಕ್ಸ್ ಚಾಯ್ಸ್ ಇರುತ್ತೆ. ಇಲ್ಲಿ 5 ಮಾರ್ಕ್ಸ್ 4 ಕ್ವಶನ್ ಚಾಯ್ಸ್ ಇರುತ್ತೆ. ದಟ್ ಇಸ್ 20. ಇನ್ನು ಪಾರ್ಟ್ ಇ ನಲ್ಲಿ 10 ಮಾರ್ಕ್ ಕ್ವಶನ್ಸ್. ಆನ್ಸರ್ ಎನಿ 1 ಅಂತ ಇರುತ್ತೆ. ಆನ್ಸರ್ ಎನಿ 1 ಅಂತ ಇರುತ್ತೆ. ಇಲ್ಲಿ ಓನ್ಲಿ 2 ಕ್ವಶನ್ಸ್. ಕ್ವಶನ್ ನಂಬರ್ 49 ಅಂಡ್ ಕ್ವಶನ್ ನಂಬರ್ 50. 49 ಅಂಡ್ 50 ನೀವು ಆನ್ಸರ್ ಮಾಡಬೇಕಾದ್ರೆ ಒಂದೇ ಒಂದು ಕ್ವಶನ್. 10 ಮಾರ್ಕ್ಸ್ 1 ಕ್ವಶನ್ ಆನ್ಸರ್ ಮಾಡಬೇಕು. ದಟ್ ಇಸ್ 10. ಅಗೇನ್ 10 ಮಾರ್ಕ್ಸ್ 1 ಚಾಯ್ಸ್ ಇರುತ್ತೆ. ದಟ್ ಇಸ್ 10. ಇಲ್ಲಿ ಕ್ವಶನ್ ನಂಬರ್ 49 ಅಲ್ಲಿ ಎ ಮತ್ತೆ ಬಿ ಆಗಿ ಡಿವೈಡ್ ಮಾಡಿರ್ತಾರೆ. ಎ ಪಾರ್ಟ್ ಅಲ್ಲಿ 6 ಮಾರ್ಕ್ಸ್ ಇರುತ್ತೆ, ಬಿ ಪಾರ್ಟ್ ಅಲ್ಲಿ 4 ಮಾರ್ಕ್ಸ್ ಇರುತ್ತೆ. ಅಗೇನ್ ಕ್ವಶನ್ ನಂಬರ್ 50 is also divided into A and B. That is 6 and 4. Answer any 1. ಇದು ನಿಮ್ಮ ಎಕ್ಸಾಮಿನೇಷನ್ ಇರ್ತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಅಟೆಂಡ್ ಮಾಡಬೇಕಾಗಿರೋದು ನಾವು 100 ಮಾರ್ಕ್ಸ್ ಅಟೆಂಡ್ ಮಾಡ್ತಾ ಇದ್ವಿ. 50 ಮಾರ್ಕ್ಸ್ ಚಾಯ್ಸ್ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್. ಇದು ನಿಮಗೆ ನಾವು ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕಾದ್ರೆ ಏನಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಎಷ್ಟು ಚಾಯ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನು ಈ ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ ಏನು, ಟಾಪಿಕ್ ವೈಸ್ ಏನು ಮಾರ್ಕ್ಸ್ ಇರುತ್ತೆ ಅದನ್ನು ತಿಳ್ಕೊಳ್ಳೋಣ. ನೋಡಿ, ನಿಮಗೆ ಸೆಕೆಂಡ್ PUC ಮ್ಯಾಥ್ಸ್ ಅಲ್ಲಿ 13 ಟಾಪಿಕ್ಸ್ ಇರುತ್ತೆ. 13 ಟಾಪಿಕ್ಸ್ ಬರುತ್ತೆ. ನಮಗೆ ತಿಳ್ಕೊಳ್ಳೋಣ. ಫಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಹೇಳಿ
ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಫಸ್ಟ್ ಟಾಪಿಕ್. ಈ ಟಾಪಿಕ್ ಅಲ್ಲಿ ನಮಗೆ ಟೋಟಲಿ 4 ಕ್ವಶನ್ ಕೇಳ್ತಾನೆ. 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್, 5 ಮಾರ್ಕ್ 1 ಕ್ವಶನ್. ಯೂಶುವಲಿ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಕೇಳ್ತಕ್ಕಂಥದ್ದು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 1 ಒಂದಿರುತ್ತೆ. ನಾನು ಆಲ್ರೆಡಿ ಕ್ವಶನ್ ನಂಬರ್ 1 ಅಂದ್ರೆ ಎಷ್ಟು ಮಾರ್ಕ್ಸ್, 25 ಅಂದ್ರೆ ಎಷ್ಟು, 39 ಅಂದ್ರೆ ಎಷ್ಟು ಅಂತ ಹೇಳಿದ್ದೀನಿ ಪ್ರೀವಿಯಸ್. ಕ್ವಶನ್ ನಂಬರ್ 1 ಒಂದು, ಕ್ವಶನ್ ನಂಬರ್ 11 ಒಂದು ಕ್ವಶನ್ ಇರುತ್ತೆ, 2 ಮಾರ್ಕ್, ಇದು 1 ಮಾರ್ಕ್ ಕ್ವಶನ್, ಇದು 2 ಮಾರ್ಕ್ ಕ್ವಶನ್. ಇನ್ನು ಕ್ವಶನ್ ನಂಬರ್ 25 ಒಂದಿರುತ್ತೆ, 3 ಮಾರ್ಕ್ ಕ್ವಶನ್. ಕ್ವಶನ್ ನಂಬರ್ 39 ಒಂದಿರುತ್ತೆ, 5 ಮಾರ್ಕ್ ಕ್ವಶನ್. ಟೋಟಲಿ ಈ ಟಾಪಿಕ್ ಅಲ್ಲಿ ನಿಮಗೆ 11 ಮಾರ್ಕ್ಸ್ ಸಿಗುತ್ತೆ. ಟೋಟಲಿ ಈ ಟಾಪಿಕ್ಸ್ ನಿಮಗೆ 11 ಮಾರ್ಕ್ಸ್ ಇರುತ್ತೆ, ಗೊತ್ತಿರುತ್ತೆ. ಸೊ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್, 5 ಮಾರ್ಕ್ 1 ಕ್ವಶನ್. ಟೋಟಲಿ ಎಷ್ಟಿರುತ್ತೆ ನಿಮಗೆ? 11 ಮಾರ್ಕ್ಸ್ ಇರುತ್ತೆ. ಓಕೆ, ಇನ್ನು ಸೆಕೆಂಡ್ ಟಾಪಿಕ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಫಸ್ಟ್ ಟಾಪಿಕ್ ಬೇಸಿಕ್ಸ್ ಎಲ್ಲ ಫಸ್ಟ್ ಪಿ ಯು ಸಿ ಕಲ್ತಿರ್ತೀವಿ. ಸೆಕೆಂಡ್ ಟಾಪಿಕ್ ಕಲಿಬೇಕಾದ್ರೆ ಫಸ್ಟ್ ಪಿ ಯು ಸಿ ಟ್ರಿಗ್ನಾಮೆಟ್ರಿ ಬಗ್ಗೆ ನಿಮಗೆ ಚೆನ್ನಾಗಿ ಐಡಿಯಾ ಇರಬೇಕು. ನೋಡಿ, ಈ ಟಾಪಿಕ್ ಅಲ್ಲಿ ನಮಗೆ 4 ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ 1 ಕ್ವಶನ್, ಕ್ವಶನ್ ನಂಬರ್ 2 1 ಮಾರ್ಕ್ 1 ಕ್ವಶನ್ ಇರುತ್ತೆ. 2 ಮಾರ್ಕ್ 2 ಕ್ವಶನ್ ಇರುತ್ತೆ, ಕ್ವಶನ್ ನಂಬರ್ 12 ಮತ್ತೆ ಕ್ವಶನ್ ನಂಬರ್ 13, 2 ಮಾರ್ಕ್ ಕ್ವಶನ್ಸ್ ಇದೆಲ್ಲ. ಅಂಡ್ ಕ್ವಶನ್ ನಂಬರ್ 26 3 ಮಾರ್ಕ್ ಕ್ವಶನ್, ಕ್ವಶನ್ ನಂಬರ್ 26. ಟೋಟಲಿ ದೇರ್ ಆರ್ 8 ಮಾರ್ಕ್ಸ್. ನೋಡಿ, 3 + 2 5, 5 + 2 7, 7 + 1 8 ಮಾರ್ಕ್ಸ್ಗೆ ಈ ಟಾಪಿಕ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಕೇಳ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇದೆಲ್ಲ ಪ್ಯಾಟರ್ನ್ ಗೊತ್ತಿದ್ದಾಗ ಟಾಪಿಕ್ ಓದ್ಬೇಕಾದ್ರೆ ನಾನು ಪರ್ಟಿಕ್ಯುಲರ್ ಟಾಪಿಕ್ ಓದ್ಬೇಕಾದ್ರೆ 2 ಮಾರ್ಕ್ ಕ್ವಶನ್ಸ್ ಹೇಗಿರುತ್ತೆ, ಕ್ವಶನ್ 1 ಮಾರ್ಕ್ ಕ್ವಶನ್ ಹೇಗಿರುತ್ತೆ, 2 ಮಾರ್ಕ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ, 5 ಮಾರ್ಕ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ, ಅದನ್ನ 3 ಮಾರ್ಕ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ ಅಂತ ಹೇಳ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಟಾಪಿಕ್ ಮ್ಯಾಟ್ರಿಸಿಸ್. ಮ್ಯಾಟ್ರಿಸಿಸ್ ಅಲ್ಲಿ ನಿಮಗೆ 1 ಮಾರ್ಕ್ 1 ಕ್ವಶನ್, ಕ್ವಶನ್ ನಂಬರ್ 3 ನಲ್ಲಿ 2 ಮಾರ್ಕ್ ಇರೋದಿಲ್ಲ. ಇಲ್ಲಿ 3 ಮಾರ್ಕ್ ಕ್ವಶನ್, ಕ್ವಶನ್ ನಂಬರ್ 27, ಮತ್ತೆ 5 ಮಾರ್ಕ್ 1 ಕ್ವಶನ್, ಕ್ವಶನ್ ನಂಬರ್ 40. ಟೋಟಲಿ 9 ಮಾರ್ಕ್ಸ್ ಇರ್ತಕ್ಕಂಥದ್ದು ಈ ಟಾಪಿಕ್ ಅಲ್ಲಿ, ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿ ನೆಕ್ಸ್ಟ್ ಟಾಪಿಕ್. ಡಿಟರ್ಮಿನೆಂಟ್ಸ್ ಅಲ್ಲಿ ನಿಮಗೆ 4 ಕ್ವಶನ್ಸ್ ಕೇಳ್ತಕ್ಕಂಥದ್ದು. ಕ್ವಶನ್ ನಂಬರ್ 4 1 ಮಾರ್ಕ್, ಕ್ವಶನ್ ನಂಬರ್ 40 2 ಮಾರ್ಕ್ ಕ್ವಶನ್, ಕ್ವಶನ್ ನಂಬರ್ 41 5 ಮಾರ್ಕ್ ಕ್ವಶನ್, ಕ್ವಶನ್ ನಂಬರ್ 41, ಕ್ವಶನ್ ನಂಬರ್ 49A 4 ಮಾರ್ಕ್ ಕ್ವಶನ್. Sometimes 49B, not A, B. Sometimes 49B ನಲ್ಲಿ ಕೇಳಬಹುದು ಅಥವಾ 50B ನಲ್ಲಿ ಕೇಳಬಹುದು. ಇನ್ನೊಂದು ಕೇಳ್ತಾನೆ 4 ಮಾರ್ಕ್ಸ್ 2 ಕ್ವಶನ್ ಟೋಟಲಿ. ಸೊ ಇಲ್ಲೊಂದು ಕ್ವಶನ್, ಇನ್ನೊಂದು ಅಪ್ಲಿಕೇಶನ್ ಡಿಫರೆನ್ಸಿಯೇಷನ್ ಅಲ್ಲಿ ಇರುತ್ತೆ. ಹೇಳ್ತೀನಿ ನೋಡಿ, ಇಲ್ಲಿ 5 + 4 9 + 2 11 + 1 12 ಮಾರ್ಕ್ಸ್ ಈ ಟಾಪಿಕ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 5, ಟಾಪಿಕ್ ನಂಬರ್ 5, continuity and differentiability. And differentiability. ನೋಡಿ, ಇಲ್ಲಿ 1 ಮಾರ್ಕ್ 1 ಕ್ವಶನ್ ಇರುತ್ತೆ, ಕ್ವಶನ್ ನಂಬರ್ 5 ಅಲ್ಲಿ. 2 ಮಾರ್ಕ್ 2 ಕ್ವಶನ್ ಇರುತ್ತೆ, 2 ಕ್ವಶನ್ಸ್, ಕ್ವಶನ್ ನಂಬರ್ 50 ಮತ್ತೆ ಕ್ವಶನ್ ನಂಬರ್ 16 2 ಮಾರ್ಕ್ ಕ್ವಶನ್ಸ್. 3 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ, 28 ಮತ್ತೆ 29, 28 and 29.
28, 29, 3 mark question plus 5 mark 1 question number 42 second order differentiation ಅಂತ ಕೇಳ್ತಾನೆ 5 mark 1 question plus 4 mark 1 question 50B. ಸಪೋಸ್ ಇಲ್ಲಿ ಏನಾದ್ರು 49B ಇದು 50B ಇದೆರಡು ಇಂಟರ್ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ 49B ನಲ್ಲಿ ಕೇಳಿದ್ರೆ ಇಲ್ಲಿ 50B ನಲ್ಲಿ ಕೇಳ್ತಾರೆ. ಈ ಟಾಪಿಕ್ ಅಲ್ಲಿ ಇದು ಸ್ವಲ್ಪ ಐಡಿಯಾ ಇದೆ. ಇದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಇನ್ನು ನೆಕ್ಸ್ಟ್ ಟಾಪಿಕ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ನಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ನಲ್ಲಿ ನಿಮಗೆ 2 mark 1 question number 17, 3 mark 1 question number 30, ಮತ್ತೆ question number 43 5 marks. 2 mark 1 question, 3 mark 1 question, 5 mark 1 question. ಕ್ವಶನ್ ನಂಬರ್ ಯೂಶುವಲಿ ಜನರಲ್ ಇದುವರೆಗೂ ಕೇಳಿರೋದು ನೋಡಿ ಹೇಳ್ತಾ ಇದ್ರು. ಸಮ್ಟೈಮ್ಸ್ ಒಂದು ವೇರಿಯೇಷನ್ ಮಾಡ್ಬೋದು, 17, 18 ಇಂಟು ಚೇಂಜ್ ಮಾಡ್ಬೋದು. ಜನರಲಿ ಇದುವರೆಗೂ ಕೇಳಿರ್ತಕ್ಕಂಥದ್ದು ಈ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಸೊ ಟೋಟಲಿ 2 mark 1 question, 3 mark 1 question, 5 mark 1 question, 10 marks. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 10 marks. ಸೊ ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸ್ ಟೋಟಲ್ ಮಾರ್ಕ್ಸ್ ಹೇಳಿದಲ್ಲ ನೋಡಿ ಇಲ್ಲಿ 5 + 4 9 ಆಯ್ತು. 9 + 3 12 + 3 15 + 2 17 + 2 19 + 1 20 marks. ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ನೆಕ್ಸ್ಟ್ ಟಾಪಿಕ್ 1 minute. Integrals. Integrals. ಇಲ್ಲಿ ನಮಗೆ question number 6 1 mark question plus question number 18 and 19 2 mark questions. 3 mark ಅಲ್ಲಿ 2 questions ಇರುತ್ತೆ. That is question number 31 and 32. 31, 32 3 mark questions plus 5 mark ಅಲ್ಲಿ question number 44. ಇದು ಜೊತೆಗೆ 6 mark ಒಂದು ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 49A ಇಲ್ಲ 50A ಇರುತ್ತೆ ಪ್ಲಸ್ ಇಂಟೆಗ್ರಲ್ 49A. ಓಕೆ, ಇಷ್ಟು ನಿಮಗೆ ಇಂಟೆಗ್ರಲ್ ಸಿಗ್ತದೆ. ಟೋಟಲಿ 6 + 5 11 + 3 14 + 3 17 19 21 + 1 22 marks ಇರುತ್ತೆ ಇಂಟೆಗ್ರಲ್ಸ್. 22 marks. Next topic, applications of integration. Applications of integration ಅಲ್ಲಿ only 2 questions. That is question number 33 ಮತ್ತೆ question number 45. ಇಲ್ಲಿ 3 marks ಮತ್ತೆ 5 marks. 8 marks ಇರುತ್ತೆ. 3 mark ಒಂದು ಕ್ವಶನ್, 5 mark ಒಂದು ಕ್ವಶನ್, ಟೋಟಲಿ 8 marks ಇರುತ್ತೆ. ನೆಕ್ಸ್ಟ್ ಟಾಪಿಕ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್.
ಡಿಫರೆನ್ಷಿಯಲ್ ಈಕ್ವೇಶನ್ ಆಕ್ಚುಲಿ ಕಡಿಮೆ ಸಿಲೆಬಸ್ ಮಾರ್ಕ್ಸ್ ಜಾಸ್ತಿ ಇರ್ತಕ್ಕಂಥ ಟಾಪಿಕ್ ಇದೊಂದು. ಇಲ್ಲಿ ನನಗೆ 2 ಮಾರ್ಕ್ ಒಂದು ಕ್ವಶನ್ 20 ನಲ್ಲಿ ಇರುತ್ತೆ. 3 ಮಾರ್ಕ್ ಒಂದು ಕ್ವಶನ್ ನಂಬರ್ 34 ನಲ್ಲಿ ಇರುತ್ತೆ. 5 ಮಾರ್ಕ್ ಒಂದು ಕ್ವಶನ್ ನಂಬರ್ 46. ಟೋಟಲಿ 10 ಮಾರ್ಕ್ಸ್. ಸಿಮಿಲರ್ಲಿ ನೆಕ್ಸ್ಟ್ ಟಾಪಿಕ್ ಕ್ವಶನ್ ನಂಬರ್ 10 ವೆಕ್ಟರ್ಸ್. ವೆಕ್ಟರ್ಸ್ ಅಲ್ಲಿ 1 ಮಾರ್ಕ್ ಒಂದು ಕ್ವಶನ್ ಇರುತ್ತೆ 7th ಅಲ್ಲಿ. 2 ಮಾರ್ಕ್ 2 ಕ್ವಶನ್ಸ್ ಇರುತ್ತೆ 21 and 22. 21 and 22 2 ಮಾರ್ಕ್ ಕ್ವಶನ್ಸ್. ಕ್ವಶನ್ ನಂಬರ್ 35 and 36 3 ಮಾರ್ಕ್ ಕ್ವಶನ್ಸ್. ನಾನು ಆ ಟಾಪಿಕ್ ಮಾಡ್ಬೇಕಾದ್ರೆ ಹೇಳ್ತೇನೆ 3 ಮಾರ್ಕ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತೇನೆ, 2 ಮಾರ್ಕ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತೇನೆ, 1 ಮಾರ್ಕ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತೇನೆ. ಆ ಟಾಪಿಕ್ ಮಾಡ್ಬೇಕಾದ್ರೆ ಹೇಳ್ತೀವಿ, ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಇದು ಗೊತ್ತಿದ್ರೆ ಇದು ಅಷ್ಟೇ, ವೆಕ್ಟರ್ಸ್ ಕಡಿಮೆ ಸಿಲೆಬಸ್ ಮಾರ್ಕ್ಸ್ ಜಾಸ್ತಿ ಇರ್ತಕ್ಕಂಥ ಒಂದು ಟಾಪಿಕ್. ಸೊ ಟೋಟಲಿ 3 + 3 6, 6 + 8 + 2 10 + 1 11 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಟಾಪಿಕ್ 3-ಡೈಮೆನ್ಷನಲ್ ಜಾಮೆಟ್ರಿ. 3-ಡೈಮೆನ್ಷನಲ್ ಜಾಮೆಟ್ರಿನಲ್ಲಿ ಟೋಟಲಿ 4 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ ನಂಬರ್ 8 1 ಮಾರ್ಕ್ ಕ್ವಶನ್. ಕ್ವಶನ್ ನಂಬರ್ 23 2 ಮಾರ್ಕ್ ಕ್ವಶನ್. ಕ್ವಶನ್ ನಂಬರ್ 37 3 ಮಾರ್ಕ್ ಕ್ವಶನ್. ಕ್ವಶನ್ ನಂಬರ್ 47 5 ಮಾರ್ಕ್ ಕ್ವಶನ್. 4 ಕ್ವಶನ್ 1 ಮಾರ್ಕ್ ಒಂದು ಕ್ವಶನ್, 2 ಮಾರ್ಕ್ ಒಂದು ಕ್ವಶನ್, 3 ಮಾರ್ಕ್ ಒಂದು ಕ್ವಶನ್, 5 ಮಾರ್ಕ್ ಒಂದು ಕ್ವಶನ್. 5 + 3 8, 8 + 2 10, 10 + 1 11 ಮಾರ್ಕ್ಸ್ ಇರುತ್ತೆ ಈ ಟಾಪಿಕ್. ಇನ್ನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಟಾಪಿಕ್. ಫಸ್ಟ್ PUC ನಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕಲ್ತಿರ್ತೀವಿ, ಅದರ ಎಕ್ಸ್ಟೆಂಡ್ ಪಾರ್ಟ್ ಇದೆ. ಅದು ಗೊತ್ತಿತ್ತು ಅಂದ್ರೆ ಇದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. 2 ಕ್ವಶನ್ಸ್ ಅಷ್ಟೇ ಕೇಳ್ತಾರೆ ಇಲ್ಲಿ. 1 ಮಾರ್ಕ್ ಒಂದು ಕ್ವಶನ್ ಕ್ವಶನ್ ನಂಬರ್ 9 ಅಲ್ಲಿ. 5 ಮಾರ್ಕ್ 6 ಮಾರ್ಕ್ಸ್ ಒಂದು ಕ್ವಶನ್ ಕ್ವಶನ್ ನಂಬರ್ 50A. ನಾನು ಜನರಲಿ 50A ಅಂತ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ 49A ಅಂತ ಹೇಳಿದ್ದೀನಿ ಆಲ್ರೆಡಿ ನಾನು. 49 ಇಂಟಿಗ್ರೇಷನ್ ಅಲ್ಲಿ 49A. ಇನ್ ಕೇಸ್ ಇಲ್ಲಿ 50A ನಲ್ಲಿ ಈ ಟಾಪಿಕ್ ಅಲ್ಲಿ ಕೇಳಿದ್ರೆ ಇಲ್ಲಿ 49A ನಲ್ಲಿ ಈ ಟಾಪಿಕ್ ಅಲ್ಲಿ ಕೇಳ್ತಾರೆ, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸೊ ಒಂದು ಕ್ವಶನ್ ಬರ್ತದೆ ಕೇಳಿರ್ತಾರೆ 6 ಮಾರ್ಕ್ಸ್. 6 + 1 7 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಟಾಪಿಕ್ ಪ್ರೊಬಾಬಿಲಿಟಿ. ಪ್ರೊಬಾಬಿಲಿಟಿನ ಫಸ್ಟ್ PUC ಕಲ್ತಿರ್ತೀವಿ, ಅದ್ರ ಎಕ್ಸ್ಟೆಂಡ್ ಪಾರ್ಟೇ ಇಲ್ಲಿ ಬರುತ್ತೆ. ಹೇಗೆ ಇಲ್ಲಿ ನಮಗೆ 4 ಕ್ವಶನ್ಸ್ ಕೇಳ್ತಕ್ಕಂಥದ್ದು. 1 ಮಾರ್ಕ್ ಒಂದು ಕ್ವಶನ್, 2 ಮಾರ್ಕ್ ಒಂದು ಕ್ವಶನ್, 3 ಮಾರ್ಕ್ ಒಂದು ಕ್ವಶನ್, 5 ಮಾರ್ಕ್ ಒಂದು ಕ್ವಶನ್. 1 ಮಾರ್ಕ್ ಅಲ್ಲಿ ಕ್ವಶನ್ ನಂಬರ್ 10 ಅಲ್ಲಿ ಒಂದು ಕ್ವಶನ್ ಇರುತ್ತೆ 1 ಮಾರ್ಕಿಗೆ. ಇನ್ನು 2 ಮಾರ್ಕ್ ಅಲ್ಲಿ ಕ್ವಶನ್ ನಂಬರ್ 24 ಅಲ್ಲಿ ಇರುತ್ತೆ. 3 ಮಾರ್ಕ್ ಅಲ್ಲಿ ಕ್ವಶನ್ ನಂಬರ್ 38 ಅಲ್ಲಿ ಇರುತ್ತೆ. 5 ಮಾರ್ಕ್ ಅಲ್ಲಿ ಕ್ವಶನ್ ನಂಬರ್ 48. Again it is 11 ಮಾರ್ಕ್ಸ್. ಇಲ್ಲಿ ಕ್ವಶನ್ ನಂಬರ್ ಅನ್ನ ನಾನು ಇದುವರೆಗೂ ಕ್ವಶನ್ ಪೇಪರ್ ಕೊಟ್ಟಿರೋದನ್ನ ಹೇಳ್ತೀನಿ. ಸಮ್ ಟೈಮ್ಸ್ ವೇರಿ ಮಾಡಬಹುದು. ಇಲ್ಲಿ 9 10 ಇರುತ್ತೆ, ಈ ಕ್ವಶನ್ ಇಲ್ಲಿ ಕೊಟ್ಟು ಈ ಕ್ವಶನ್ ನಂಬರ್ ಈ ಕಾನ್ಸೆಪ್ಟ್ ಸೇಮ್ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ. ಅದನ್ನು ಇಂಟರ್ಚೇಂಜ್ ಮಾಡೋದು. 9 ಇರೋದು 10 ಮಾಡಿ, 10 ಇರೋದು 9 ಮಾಡೋದು. ಜನರಲಿ ಇದುವರೆಗೂ ಇರೋದು ನಾನು ನೋಡಿ ನಾನು ಅನಾಲಿಸಿಸ್ ಮಾಡಿರ್ತಕ್ಕಂಥದ್ದು. ಇಷ್ಟು ನಮಗೆ ಗೊತ್ತಿರಲಿ. ಯಾವುದು ಏನೇನು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ 150 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ಚಾಯ್ಸ್ ಇರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಎಷ್ಟು ಟಾಪಿಕ್ ಇದೆ. ನೆಕ್ಸ್ಟ್ ಪಾಯಿಂಟ್ ಪ್ರತಿ ಟಾಪಿಕ್ ಅಲ್ಲಿ ಎಷ್ಟು ಮಾರ್ಕ್ಸ್ಗೆ ಯಾವ ಕ್ವಶನ್ ನಂಬರ್ ಮೇಲೆ ಎಷ್ಟು ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ ಎಷ್ಟು, 2 ಮಾರ್ಕ್ಸ್ ಎಷ್ಟು, 3 ಮಾರ್ಕ್ಸ್ ಎಷ್ಟು ಅಂತೇಳಿ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ನೀವು ಇದು ಪ್ರತಿ ಟಾಪಿಕ್ ಓದಬೇಕಾದ್ರೆ ಆ ಟಾಪಿಕ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೀವು ಮೊದಲೇ ತಿಳ್ಕೋಬೇಕಾಗುತ್ತೆ. ನಾನು ಆ ಟಾಪಿಕ್ ಹೇಳ್ಬೇಕಾದ್ರೆ ಹೇಳ್ತೀವಿ, 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದಾನೆ ಅಂತ ಹೇಳಿದ್ರೆ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ತುಂಬಾ ಈಸಿಯಾಗಿ ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋಗ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿ ಟಾಪಿಕ್ ಅಲ್ಲಿ ಬರ್ತೀವಿ. ಆಲ್ರೆಡಿ ನಿಮಗೆ ಈ ಕೊರೋನಾ ಎಫೆಕ್ಟ್ ಇಂದ ನಿಮಗೆ ವಿಡಿಯೋ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡಿ ನೀವು ಆಲ್ರೆಡಿ ನೀವು ನೋಡ್ತಾ ಇದ್ದೀವಿ.
ನಾನೇನ್ ಮಾಡ್ತಾ ಇದ್ದೀನಿ, ಪ್ರತಿ ಟಾಪಿಕ್ ಅಲ್ಲಿ ಬರ್ತಕ್ಕಂಥದನ್ನ ಆ ಟಾಪಿಕ್ ವೈಸ್ ಅಲ್ಲಿ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, 5 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಏನೇನು ಬರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಟಾಪಿಕ್ ವೈಸ್ ಸಪರೇಟ್ ಮಾಡ್ತಾ ಹೋಗೋಣ. ಬಟ್ ನೀವು ಪ್ರಾಕ್ಟೀಸ್ ಮಾಡೋದು ನಿಮಗೆ, ನೀವು ಅದನ್ನು ವರ್ಕ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡೋದು ನಿಮ್ಮ ಜವಾಬ್ದಾರಿ. ಅದು ಪ್ರತಿ ಟಾಪಿಕ್ ಅಲ್ಲಿ ಮಾಡೋದನ್ನು ಮಾಡ್ತಾ ಹೋಗ್ತೀವಿ. ನೀವು ಕ್ಲಾಸ್ ಅದು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡೋಣ. ಬಟ್ ನೀವೇನ್ ಮಾಡಬೇಕು, ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೌಟ್ಸ್ ಇರೋದನ್ನ ನೀವು ಕ್ಲಾರಿಫಿಕೇಶನ್ ನಾವು ಕ್ಲಾಸ್ ಓಪನ್ ಆದ್ಮೇಲೆ ಹೇಳ್ತೀವಿ. ಸೊ ಇಷ್ಟು ನಿಮಗೆ ಗೊತ್ತಿರಲಿ, ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಓಕೆ, ಇಷ್ಟೊಂದು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.